ಮಕರ ರಾಶಿಯವರೇ, ಈ ಇಬ್ಬರು ವ್ಯಕ್ತಿಗಳು ನಿಮ್ಮಲ್ಲಿ ಕ್ಷಮೆ ಯಾಚಿಸಲು ಹೊರಟಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ಜೈ ಮಾತಾಜಿ, ಜೈ ಬಜರಂಗಬಲಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ಸಂದೇಶವು ಸ್ವಲ್ಪ ಸಮಯದಿಂದ ತಮ್ಮ ಹೃದಯದಲ್ಲಿ ಹೊರೆಯನ್ನು ಹೊತ್ತುಕೊಂಡು ತಮ್ಮ ಸತ್ಯವನ್ನು ಅಂತಿಮವಾಗಿ ಯಾವಾಗ ಅರ್ಥವಾಗುತ್ತದೆ, ತಮಗೆ ಮಾಡಿದ ಅನ್ಯಾಯವು ಯಾವಾಗ ಕೊನೆಗೊಳ್ಳುತ್ತದೆ ಮತ್ತು ಇನ್ನೊಬ್ಬ ವ್ಯಕ್ತಿಯು ತಮ್ಮ ತಪ್ಪನ್ನು ಒಪ್ಪಿಸಿಕೊಳ್ಳುವ ಸಮಯವು ಯಾವಾಗ ಬರುತ್ತದೆ ಎಂದು ಆಶ್ಚರ್ಯಪಡುತ್ತಿರುವವರಿಗೆ ಬಹಳ ವಿಶೇಷವಾಗಿದೆ. ಸ್ನೇಹಿತರೆ, ಇಂದು ನೀವು ನೋಡುವ ಚಿಹ್ನೆಗಳು ಸಾಮಾನ್ಯ ಚಿಹ್ನೆಗಳಲ್ಲ, ಏಕೆಂದರೆ ಮುಂಬರುವ ದಿನಗಳಲ್ಲಿ ನಿಮ್ಮನ್ನು ನೋಯಿಸಿದ ಇಬ್ಬರು ಜನರನ್ನು ನೀವು ಎದುರಿಸುತ್ತೀರಿ. ಅವರು ನಿಮ್ಮ ಭಾವನೆಗಳನ್ನು ನೋಯಿಸಿರಬಹುದು, ನಿಮ್ಮ ನಂಬಿಕೆಯನ್ನು ಮುರಿದಿರಬಹುದು, ನಿಮ್ಮ ಮಾತುಗಳನ್ನು ತಪ್ಪಾಗಿ ಅರ್ಥೈಸಿಕೊಂಡಿರಬಹುದು ಅಥವಾ ಬೇರೊಬ್ಬರ ಪ್ರಭಾವಕ್ಕೆ ಒಳಗಾದ ನಂತರ ನಿಮ್ಮಿಂದ ದೂರವಿರಬಹುದು. ಆದರೆ ಈಗ ಕಾಲಚಕ್ರವು ತಿರುಗುತ್ತಿದೆ. ಸ್ನೇಹಿತರೆ, ಕೆಲವೊಮ್ಮೆ ಜೀವನದಲ್ಲಿ ಕೆಲವರು ತಮ್ಮ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುವುದು ನಾವು ಅವರಿಂದ ದೂರವಿದ್ದಾಗ ಮಾತ್ರ. ಅವರು ಲಘುವಾಗಿ ತೆಗೆದುಕೊಂಡ ವ್ಯಕ್ತಿಯು ತಮ್ಮ ಜೀವನದಲ್ಲಿ ಅತ್ಯಂತ ನಿಜವಾದ ವ್ಯಕ್ತಿಯಾಗಿದ್ದಾರೆಂದು ಅವರು ಅರಿತುಕೊಂಡಾಗ. ಮತ್ತು ಇಂದಿನ ಚಿಹ್ನೆಯು ಈ ಇಬ್ಬರು ಜನರ ಹೃದಯದಲ್ಲಿ ಈಗಾಗಲೇ ವಿಷಾದವು ಹುಟ್ಟಿಕೊಂಡಿದೆ ಎಂದು ಸೂಚಿಸುತ್ತದೆ. ಈಗ ನೀವು ಆಶ್ಚರ್ಯಪಡುತ್ತಿರಬಹುದು, ಈ ಇಬ್ಬರು ಜನರು ಯಾರು? ಅವರ ಕುಟುಂಬಕ್ಕೆ ಸಂಬಂಧಿಸಿದವರೇ? ಇವರು ನಿಮ್ಮ ಸ್ನೇಹಿತರಾಗುತ್ತಾರೆಯೇ ಅಥವಾ ಒಂದು ಕಾಲದಲ್ಲಿ ನಿಮಗೆ ತುಂಬಾ ಹತ್ತಿರವಾಗಿದ್ದ ಯಾರಾದರೂ ಆಗಿರುತ್ತಾರೆ? ಸ್ನೇಹಿತರೆ, ನಾವು ಇದನ್ನು ನಂತರ ಚರ್ಚಿಸುತ್ತೇವೆ, ಆದರೆ ಸಮಯವು ಈಗ ನಿಮ್ಮ ಪರವಾಗಿ ತಿರುಗುತ್ತಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಿ. ಕಳೆದ ಕೆಲವು ತಿಂಗಳುಗಳಲ್ಲಿ ನೀವು ಬಹಳಷ್ಟು ಸಹಿಸಿಕೊಂಡಿದ್ದೀರಿ. ನಿಮ್ಮ ದೃಷ್ಟಿಕೋನವನ್ನು ಕೇಳದೆ ಹಲವು ಬಾರಿ ನಿಮ್ಮನ್ನು ದೂಷಿಸಲಾಯಿತು. ಹಲವು ಬಾರಿ ನೀವು ಮೌನವಾಗಿ ಮೂಲಕ ಪರಿಸ್ಥಿತಿಯನ್ನು ನಿಭಾಯಿಸಲು ಪ್ರಯತ್ನಿಸಿದ್ದೀರಿ. ಆದರೆ ಈಗ ಆ ಮೌನವು ನಿಮ್ಮ ಶಕ್ತಿಯಾಗುತ್ತದೆ, ಏಕೆಂದರೆ ನಿಮ್ಮ ಮೌನವು ದೌರ್ಬಲ್ಯವೆಂದು ತಪ್ಪಾಗಿ ಭಾವಿಸಿದ್ದೀರಿ. ತಮ್ಮ ಸ್ವಂತ ಆಲೋಚನೆ ವಿಷಾದಿಸುತ್ತಾರೆ. ಸ್ನೇಹಿತರೆ, ವಿಡಿಯೋವನ್ನು ಮುಂದುವರಿಸುವ ಮೊದಲು ದಯವಿಟ್ಟು ಕಮೆಂಟ್ ಕೆಳಗಿನ ವಿಭಾಗದಲ್ಲಿ ನಿಜವಾದ ಹೃದಯದಿಂದ ಜೈ ಶ್ರೀ ಹನುಮಾನ್ ಎಂದು ಬರೆಯಿರಿ. ಮತ್ತು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ಬಯಸಿದರೆ ವಿಡಿಯೋವನ್ನು ಇಷ್ಟಪಡಲು ಚಾನಲ್ಗೆ ಸಬ್ಸ್ಕ್ರೈಬ್ ಮರೆಯದಿರಿ. ಈಗ ಮೊದಲ ವ್ಯಕ್ತಿಯ ಬಗ್ಗೆ ಮಾತನಾಡೋಣ. ಇವರು ಒಮ್ಮೆ ನಿಮ್ಮ ಜೀವನದ ಪ್ರಮುಖ ಭಾಗವಾಗಿದ್ದ ಯಾರಾದರೂ ಆಗಿರಬಹುದು. ಅವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದರು, ನಿಮ್ಮೊಂದಿಗೆ ಸಮಯ ಕಳೆಯುತ್ತಿದ್ದರು, ಆದರೆ ಕೆಲವು ಕಾರಣಗಳಿಂದ ಅವರು ದೂರ ಸರಿದರು. ಅವರು ನಿಮ್ಮ ಬಗ್ಗೆ ತಪ್ಪು ತಿಳುವಳಿಕೆಯನ್ನು ಬೆಳೆಸಿಕೊಂಡಿರಬಹುದು, ಆದರೆ ಈಗ ಅವರು ನಿಧಾನವಾಗಿ ತಮ್ಮ ತಪ್ಪನ್ನು ಅರಿತುಕೊಳ್ಳುತ್ತಿದ್ದಾರೆ. ಅವರು ಆತುರದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆಂದು ಅವರು ಅರಿತುಕೊಳ್ಳುತ್ತಾರೆ. ಇನ್ನೊಬ್ಬ ಈ ವ್ಯಕ್ತಿಯು ಹೊರಗೆ ಬಲಶಾಲಿಯಾಗಿ ಕಾಣುತ್ತಾನೆ, ಆದರೆ ತನ್ನ ತಪ್ಪಿನಿಂದ ತೀವ್ರವಾಗಿ ತೊಂದರೆಗೆ ಒಳಗಾಗುತ್ತಾನೆ. ಅವರು ನೇರವಾಗಿ ಹೊರಗೆ ಬಂದು ಕ್ಷಮೆ ಯಾಚಿಸದಿರಬಹುದು, ಆದರೆ ಅವರ ನಡವಳಿಕೆಯಲ್ಲಿ ಬದಲಾವಣೆಯು ಸ್ಪಷ್ಟವಾಗುತ್ತದೆ. ಅವರು ಮತ್ತೆ ಸಂಭಾಷಣೆಯನ್ನು ಪ್ರಾರಂಭಿಸಲು ಪ್ರಯತ್ನಿಸುತ್ತಾರೆ, ಅವರು ನಿಮಗೆ ಹತ್ತಿರವಾಗಲು ಪ್ರಯತ್ನಿಸುತ್ತಾರೆ ಮತ್ತು ಯಾವುದೋ ನೆಪದಲ್ಲಿ ಸಂಪರ್ಕ ಸಾಧಿಸಲು ಪ್ರಯತ್ನಿಸಬಹುದು. ಸ್ನೇಹಿತರೆ, ಪ್ರತಿ ಕ್ಷಮೆ ಯಾಚನೆಯು ನೀವು ಎಲ್ಲವನ್ನೂ ಪುನಃಸ್ಥಾಪಿಸಬೇಕೆಂದು ಅರ್ಥವಲ್ಲ ಎಂಬುದನ್ನು ನೆನಪಿನಲ್ಲಿಡಿ. ಕೆಲವೊಮ್ಮೆ ದೇವರು ನಮ್ಮ ಹೃದಯದ ಮೇಲೆ ಹೊರೆಯನ್ನು ಕಡಿಮೆ ಮಾಡಲು ಜನರನ್ನು ನಮ್ಮ ಒಳಗೆ ಹಿಂತಿರುಗಿಸುತ್ತಾನೆ. ಆದ್ದರಿಂದ ಬುದ್ಧಿವಂತ ನಿರ್ಧಾರಗಳು ತೆಗೆದುಕೊಳ್ಳಿ, ಭಾವನೆಗಳಿಂದ ವಿಚಲಿತರಾಗಬೇಡಿ, ಆದರೆ ನಿಮ್ಮ ಅನುಭವಗಳಿಂದ ಕಲಿಯುವ ಮೂಲಕ ಮುಂದುವರಿಯಿರಿ. ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾರನ್ನು ಅನುಮತಿಸಬೇಕು, ಯಾರನ್ನು ಸರಳವಾಗಿ ಕ್ಷಮಿಸಿ ಮುಂದುವರಿಯಬೇಕು ಎಂಬುದನ್ನು ನೀವು ನಿರ್ಧರಿಸಬೇಕಾಗುತ್ತದೆ. ಅವಕಾಶಗಳನ್ನು ನೀವು ಎದುರಿಸಬೇಕಾಗುತ್ತದೆ. ಇದು ನಿಮ್ಮ ದೊಡ್ಡ ಪರೀಕ್ಷೆಯಾಗಿದೆ. ಸ್ನೇಹಿತರೆ, ಸಮಯಗಳು ಬದಲಾಗುತ್ತಿವೆ ಮತ್ತು ಸಂದರ್ಭಗಳು ಸಹ ಬದಲಾಗುತ್ತಿವೆ. ಆದ್ದರಿಂದ ನಿಮ್ಮ ಮನಸ್ಸನ್ನು ಬದಲಾಯಿಸಬೇಡಿ. ಸಕಾರಾತ್ಮಕ ಮನೋಭಾವವನ್ನು ಕಾಪಾಡಿಕೊಳ್ಳಿ ಮತ್ತು ದೇವರಲ್ಲಿ ನಂಬಿಕೆಯನ್ನು ಕಾಪಾಡಿಕೊಳ್ಳಿ, ಏಕೆಂದರೆ ನಿಮಗಾಗಿ ಉದ್ದೇಶಿಸಿರುವುದು ನಿಮ್ಮ ದಾರಿಗೆ ಬರುತ್ತದೆ. ಇದರೊಂದಿಗೆ ಮುಂಬರುವ ಸಮಯವು ಪ್ರತಿಯೊಂದು ಸಂಬಂಧವೂ ಅದೃಷ್ಟದಿಂದಲ್ಲ, ನಂಬಿಕೆ ಮತ್ತು ಸತ್ಯದಿಂದ ನಿಮ್ಮನ್ನು ಪೂರ್ಣ ಹೃದಯದಿಂದ ಬೆಂಬಲಿಸಿದ ಅವರಿಗೊಂದಿಗೆ ನಿಮ್ಮ ಸಂಪರ್ಕವು ಗಾಢವಾಗಿದೆ. ನೀವು ಬಹಳ ದಿನಗಳಿಂದ ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡಿದ್ದ ಕೆಲವು ವಿಷಯಗಳು ಈಗ ಹೊರಹೊಮ್ಮಬಹುದು ಮತ್ತು ನಿಮ್ಮ ಸಂಬಂಧಗಳಿಗೆ ಹೊಸ ಸರಳತೆಯನ್ನು ತರಬಹುದು. ನೀವು ಹತ್ತಿರದ ವ್ಯಕ್ತಿಯಿಂದ ದೂರವಿದ್ದರೆ ಸಮಯವು ಕ್ರಮೇಣ ಆ ಅಂತರವನ್ನು ಕಡಿಮೆ ಮಾಡಬಹುದು. ಪ್ರೀತಿಯ ವಿಷಯಗಳಲ್ಲಿ ನಿಮ್ಮ ಹೃದಯವು ಎಂದಿಗಿಂತಲೂ ಹೆಚ್ಚು ಭಾವನಾತ್ಮಕವಾಗಿರಬಹುದು ಮತ್ತು ಸಣ್ಣ ಸಣ್ಣ ವಿಷಯಗಳು ಸಹ ನಿಮ್ಮ ಹೃದಯವನ್ನು ಸ್ಪರ್ಶಿಸಬಹುದು. ಒಂದೇ ಒಂದು ಮಾತು ಅಥವಾ ಭೇಟಿಯು ನಿಮ್ಮ ಇಡೀ ದಿನವನ್ನು ವಿಶೇಷವಾಗಿಸುತ್ತದೆ. ದೀರ್ಘಕಾಲ ಒಂಟಿತನವನ್ನು ಅನುಭವಿಸಿದವರು ತಮ್ಮ ಭಾವನೆಗಳನ್ನು
ನಿಜವಾಗಿಯೂ ಅರ್ಥ ಮಾಡಿಕೊಳ್ಳುವ ವ್ಯಕ್ತಿಯನ್ನು ಕಾಣಬಹುದು. ಸಮಯವು ಸ್ನೇಹ ಮತ್ತು ಒಡನಾಟದ ಬಗ್ಗೆ ನಿಮಗೆ ಅನೇಕ ವಿಷಯಗಳನ್ನು ಕಲಿಸುತ್ತದೆ. ಕೆಲವು ಸ್ನೇಹಿತರು ಪ್ರತಿ ಕಷ್ಟದ ಸಮಯದಲ್ಲಿ ನಿಮ್ಮೊಂದಿಗೆ ನಿಲ್ಲುತ್ತಾರೆ ಮತ್ತು ದೀರ್ಘಾವಧಿಯಲ್ಲಿ ಅವರು ನಿಮ್ಮ ಶಕ್ತಿಯಾಗುತ್ತಾರೆ. ಅದೇ ಸಮಯದಲ್ಲಿ ಕೆಲವರು ಜನ ನಿಮ್ಮ ಸ್ನೇಹಿತರಂತೆ ಕಾಣಿಸಬಹುದು, ಆದರೆ ನಿಮ್ಮ ಬೆನ್ನ ಹಿಂದೆ ಅವರು ನಿಮ್ಮ ಮಾತುಗಳ ಲಾಭವನ್ನು ಪಡೆಯುತ್ತಾರೆ. ಆದ್ದರಿಂದ ಎಲ್ಲರನ್ನೂ ಕುರುಡಾಗಿ ನಂಬುವುದು ಬುದ್ಧಿವಂತಿಕೆಯಲ್ಲ. ಮುಂಬರುವ ದಿನಗಳಲ್ಲಿ ಭವಿಷ್ಯದಲ್ಲಿ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದಾದ ಹೊಸ ಯೋಜನೆ ಅಥವಾ ಸ್ನೇಹಿತರೊಂದಿಗೆ ಸಹವಾಸವನ್ನು ಪ್ರಾರಂಭಿಸುವುದನ್ನು ನೀವು ಪರಿಗಣಿಸಬಹುದು. ಈ ಸಮಯವು ನಿಮ್ಮನ್ನು ಮೊದಲಿಗಿಂತ ಭಾವನಾತ್ಮಕವಾಗಿ ಬಲಶಾಲಿಯನ್ನಾಗಿ ಮಾಡುತ್ತದೆ. ನಿಮ್ಮನ್ನು ಮುರಿಯುತ್ತಿದ್ದ ವಿಷಯಗಳು ಈಗ ಬಲವನ್ನು ನೀಡುತ್ತವೆ. ಒಮ್ಮೆ ನಿಮ್ಮನ್ನು ನಿರ್ಲಕ್ಷಿಸಿದ ಜನರು ಈಗ ಗಮನಹರಿಸಲು ಪ್ರಾರಂಭಿಸುತ್ತಾರೆ. ಪ್ರೀತಿ, ಸ್ನೇಹ, ಕುಟುಂಬ ಮತ್ತು ಭವಿಷ್ಯಕ್ಕೆ ಸಂಬಂಧಿಸಿದ ಅನೇಕ ಸಂಖ್ಯೆ ಕೀರ್ತನೆಗಳು ಕ್ರಮೇಣ ಪರಿಹಾರವಾದಂತೆ ಕಾಣುತ್ತವೆ. ನಿಮ್ಮ ಹೃದಯವನ್ನು ದುರ್ಬಲಗೊಳಿಸಲು ಬಿಡಬೇಡಿ, ಏಕೆಂದರೆ ಮುಂಬರುವ ಸಮಯಗಳು ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ತರಬಹುದು. ಅದು ನಿಮ್ಮ ಆಲೋಚನೆ ಮತ್ತು ನಿಮ್ಮ ಪ್ರಪಂಚದ ಎರಡನ್ನೂ ಪರಿವರ್ತಿಸುತ್ತದೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದ ವೇಗವು ಕ್ರಮೇಣ ಬದಲಾಗುತ್ತದೆ ಮತ್ತು ಹಿಂದೆ ನಿಮಗೆ ವಿರುದ್ಧವಾಗಿದ್ದ ವಿಷಯಗಳು ಈಗ ನಿಮ್ಮ ಪರವಾಗಿ ತಿರುಗಲು ಪ್ರಾರಂಭಿಸಬಹುದು. ಹಲವು ದಿನಗಳಿಂದ ನಿಮ್ಮೊಳಗೆ ಆವರಿಸಿರುವ ಚಡಪಡಿಕೆಯು ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ ಮತ್ತು ಭಾರವಾದ ಹೊರೆಯು ನಿಧಾನವಾಗಿ ಇಳಿಯುತ್ತದೆ ಎಂದು ನೀವು ಭಾವಿಸುವಿರಿ. ಈಗ ನಿಮ್ಮನ್ನು ನಂಬುವುದು ಬಹಳ ಮುಖ್ಯ ಎಂದು ಸಮಯವು ನಿಮಗೆ ಪದೇ ಪದೇ ಸೂಚಿಸುತ್ತದೆ, ಏಕೆಂದರೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ತಾಳ್ಮೆಯ ಒಟ್ಟಾಗಿ ಯಶಸ್ಸು ಕ್ರಮೇಣ ನಿಮ್ಮ ಹತ್ತಿರವಾಗುವ ಮಾರ್ಗವನ್ನು ಸೃಷ್ಟಿಸುತ್ತದೆ. ಕೆಲವು ಜನರು ಇದ್ದಕ್ಕಿದ್ದಂತೆ ನಿಮ್ಮ ಜೀವನಕ್ಕೆ ಮರಳಲು ಪ್ರಯತ್ನಿಸಬಹುದು, ವಿಶೇಷವಾಗಿ ನಿಮ್ಮನ್ನು ಎಂದಿಗೂ ಅರ್ಥಮಾಡಿಕೊಳ್ಳದ ಅಥವಾ ನಿಮ್ಮಿಂದ ದೂರ ಸರಿದ ಜನರು. ಆದರೆ ಈಗ ನೀವು ಯಾರೊಂದಿಗೆ ಹತ್ತಿರ ಇಟ್ಟುಕೊಳ್ಳಬೇಕು ಮತ್ತು ಯಾರಿಂದ ದೂರವಿರಬೇಕು ಎಂಬುದನ್ನು ನಿರ್ಧರಿಸಬೇಕು. ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದಲೂ ನೀವು ಕ್ರಮೇಣ ಪರಿಹಾರವನ್ನು ಪಡೆಯುತ್ತೀರಿ. ಸ್ಥಗಿತಗೊಂಡ ಯೋಜನೆಯು ಮತ್ತೆ ಆರಂಭವಾಗಬಹುದು ಅಥವಾ ಹಿಂದಿನ ಪ್ರಯತ್ನವು ಇದ್ದಕ್ಕಿದ್ದಂತೆ ಲಾಭಗಳನ್ನು ತರಬಹುದು. ಬಹುನಿರೀಕ್ಷಿತ ಅವಕಾಶವನ್ನು ಕ್ರಮೇಣ ಒದಗಬಹುದು. ನಿಮ್ಮ ಹೆತ್ತವರ ಆಶೀರ್ವಾದವು ಗುರುವಿನಂತೆ ಕಾರ್ಯನಿರ್ವಹಿಸುತ್ತವೆ. ನೀವು ಕಾಯುತ್ತಿದ್ದ ಯಾರನ್ನಾದರೂ ಭೇಟಿಯಾಗುವ ಲಕ್ಷಣಗಳಿವೆ. ನಿಮ್ಮ ಪ್ರೇಮ ಜೀವನದಲ್ಲಿ ಮಾಧುರ್ಯವು ಹೆಚ್ಚಾಗುತ್ತದೆ ಮತ್ತು ಸಂಬಂಧಗಳಿಂದ ತೊಂದರೆಗೊಳಗಾದವರು ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ. ಈ ಸಮಯವು ನಿಮ್ಮ ರಾಶಿಚಕ್ರ ಚಿಹ್ನೆಯನ್ನು ಹೊಂದಿರುವವರಿಗೆ ಹೊಸ ಆರಂಭವನ್ನು ಸೂಚಿಸುತ್ತದೆ. ಹಠಾತ್ ಸಂಪತ್ತು, ಲಾಭ, ಗೌರವ ಮತ್ತು ಸಂತೋಷವು ದಿಗಂತದಲ್ಲಿದೆ. ಕೆಲವರು ನಿಮ್ಮನ್ನು ಕೆಳಗಿಳಿಸಲು ಪ್ರಯತ್ನಿಸುತ್ತಾರೆ, ಆದರೆ ನಿಮ್ಮ ಅದೃಷ್ಟವು ಪ್ರತಿ ಕಷ್ಟದ ಮೂಲಕ ನಿಮ್ಮನ್ನು ನೋಡುತ್ತದೆ. ರಾತ್ರೋರಾತ್ರಿ ಪ್ರಮುಖ ಬದಲಾವಣೆಯು ಸಂಭವಿಸಬಹುದು. ನಿಮ್ಮ ಆತ್ಮವಿಶ್ವಾಸವು ಹೆಚ್ಚಾಗುತ್ತದೆ ಮತ್ತು ಜನರು ನಿಮ್ಮ ಮಾತುಗಳಿಂದ ಪ್ರಭಾವಿತರಾಗುತ್ತಾರೆ. ನೀವು ಯಾರಿಗಾದರೂ ಸಾಲವಾಗಿ ನೀಡಿದ ಹಣವನ್ನು ಮರಳಿ ಪಡೆಯುವ ಭರವಸೆಯನ್ನು ತ್ಯಜಿಸಿದರೆ ನೀವು ಅದನ್ನು ಮರಳಿ ಪಡೆಯುವ ಸಾಧ್ಯತೆಗಳಿವೆ. ಮುಂಬರುವ ದಿನಗಳಲ್ಲಿ ಒಂದು ಪ್ರಮುಖ ನಿರ್ಧಾರವು ನಿಮ್ಮ ಜೀವನದ ಹಾದಿಯನ್ನು ಬದಲಾಯಿಸಬಹುದು. ನಿಮ್ಮ ರಾಶಿಚಕ್ರ ಚಿಹ್ನೆಯು ಹೊಂದಿರುವವರು ಈ ಸಮಯದಲ್ಲಿ ಕಠಿಣ ಪರಿಶ್ರಮದಿಂದ ದೂರ ಸರಿಯಬಾರದು, ಏಕೆಂದರೆ ಕಠಿಣ ಪರಿಶ್ರಮವು ನಿಮ್ಮನ್ನು ನೀವು ಯಾವಾಗಲೂ ಕನಸು ಕಂಡ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಮನೆಯಲ್ಲಿ ಶುಭ ಘಟನೆಗಳು ನಡೆಯುವ ಲಕ್ಷಣಗಳಿವೆ. ಕೆಲವು ಒಳ್ಳೆಯ ಸುದ್ದಿಗಳು ಇಡೀ ಕುಟುಂಬಕ್ಕೆ ಸಂತೋಷವನ್ನು ತರಬಹುದು. ದೀರ್ಘಕಾಲದ ಸಮಸ್ಯೆಗಳು ಕೊನೆಗೊಳ್ಳಲು ಪ್ರಾರಂಭವಾಗುತ್ತವೆ ಮತ್ತು ನಿಮ್ಮ ಜೀವನದಲ್ಲಿ ಯಶಸ್ಸಿನ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ನಿಮ್ಮನ್ನು ದುರ್ಬಲರೆಂದು ಪರಿಗಣಿಸಿದವರು ಶೀಘ್ರದಲ್ಲೇ ನಿಮ್ಮ ಶಕ್ತಿಯನ್ನು ನೋಡುತ್ತಾರೆ. ನಿಮ್ಮ ಹಣೆಬರಹದ ಮುಚ್ಚಿದ ಬಾಗಿಲುಗಳು ತೆರೆಯಲಿವೆ. ದೇವರ ಹೆಸರಿನಲ್ಲಿ ನಿಮ್ಮ ಕೈಗಳನ್ನು ಯಾವುದೇ ಕೆಲಸವು ಯಶಸ್ವಿಯಾಗುವ ಸಾಧ್ಯತೆ ಇದೆ. ಮುಂಬರುವ ದಿನಗಳಲ್ಲಿ ಪ್ರಯಾಣವು ಸಾಧ್ಯತೆ ಮತ್ತು ಈ ಪ್ರಯಾಣವು ನಿಮ್ಮ ಶುಭವೆಂದು ಸಾಬೀತುಪಡಿಸುತ್ತದೆ. ಮನೆಯಲ್ಲಿ ಶುಭ ಘಟನೆಗಳನ್ನು ಸೂಚಿಸಲಾಗುತ್ತದೆ. ನಿಮ್ಮ ಕಠಿಣ ಪರಿಶ್ರಮವು ಈಗ ಫಲ ನೀಡುವುದರಿಂದ ಅನೇಕ ಜನರು ನಿಮ್ಮ ಯಶಸ್ಸಿನಿಂದ ಆಶ್ಚರ್ಯಚಕಿತರಾಗುತ್ತಾರೆ. ನಿಮ್ಮ ರಾಶಿಚಕ್ರದ ಚಿಹ್ನೆಯ ಜನರಿಗೆ ಈ ಸಮಯವು ಬಹಳ ಮುಖ್ಯವಾಗಿರುತ್ತದೆ. ಒಂದು ಪ್ರಮುಖ ನಿರ್ಧಾರವು ನಿಮ್ಮ ಜೀವನದ ಹಾದಿಯನ್ನು ಬದಲಾಯಿಸಬಹುದು. ನಿಮ್ಮನ್ನು ದುರ್ಬಲರೆಂದು ಪರಿಗಣಿಸಿದ್ದವರು ಈಗ ನಿಮ್ಮನ್ನು ಹೊಗಳುತ್ತಾರೆ. ದೇವರ ಆಶೀರ್ವಾದವು ನಿಮ್ಮ ಮೇಲೆ ನಿರಂತರವಾಗಿರುತ್ತದೆ, ಆದ್ದರಿಂದ ಹತಾಶೆಗೊಳ್ಳುವ ಅಗತ್ಯವಿಲ್ಲ. ನೀವು ಯಾವುದೇ ಕೆಲಸವನ್ನು ಪ್ರಾರಂಭಿಸಿದ್ದರೆ ಅದು ಕ್ರಮೇಣ ದೊಡ್ಡ ಯಶಸ್ಸಿಗೆ ಕಾರಣವಾಗುತ್ತದೆ. ನಿಮ್ಮ ಆರೋಗ್ಯದ ಬಗ್ಗೆ ಕೆಲವು ಮುನ್ಸೂಚನೆಗಳನ್ನು ತೆಗೆದುಕೊಳ್ಳುವುದು ಮುಖ್ಯ. ವಿಶೇಷವಾಗಿ ನಿಮ್ಮ ಆಹಾರ ಕ್ರಮದ ಬಗ್ಗೆ ಗಮನ ಕೊಡಿ. ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಬಲಗೊಳ್ಳುತ್ತದೆ. ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣವು ಮೇಲುಗೈ ಸಾಧಿಸುತ್ತದೆ. ನಿಮ್ಮ ರಾಶಿಚಕ್ರ ಚಿಹ್ನೆಯ ಜನರು
ಇದ್ದಕ್ಕಿದ್ದಂತೆ ವಿಶೇಷ ವ್ಯಕ್ತಿಯಿಂದ ಸಹಾಯವನ್ನು ಪಡೆಯುತ್ತಾರೆ. ಇದು ಸ್ಥಗಿತಗೊಂಡ ಕೆಲಸವನ್ನು ಪುನಃ ಆರಂಭಿಸುತ್ತದೆ. ನಿಮ್ಮ ಆತ್ಮವಿಶ್ವಾಸವು ಬೆಳೆಯುತ್ತದೆ ಮತ್ತು ಜನರು ನಿಮ್ಮ ಸಲಹೆಯನ್ನು ಗೌರವಿಸುತ್ತಾರೆ. ಪ್ರೇಮ ದ್ರೋಹದಿಂದ ದೀರ್ಘಕಾಲ ತೊಂದರೆಗೀಡಾದವರು ನಿಜವಾದ ಸಂಬಂಧವನ್ನು ಕಂಡುಕೊಳ್ಳಲಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಗೆ ಸಂತೋಷವು ಸುರಿಯಲಿದೆ. ಒಳ್ಳೆಯ ಸುದ್ದಿಯು ನಿಮ್ಮ ಇಡೀ ಕುಟುಂಬಕ್ಕೆ ಸಂತೋಷವನ್ನು ತರುವುದು ಖಚಿತ. ಅದೃಷ್ಟವು ಈಗ ನಿಮ್ಮ ಕಡೆ ಇದೆ. ಆದ್ದರಿಂದ ಕಷ್ಟಪಟ್ಟು ಕೆಲಸ ಮಾಡುವುದನ್ನು ನಿಲ್ಲಿಸಬೇಡಿ. ನಿಮ್ಮ ರಾಶಿಯಲ್ಲಿ ಜನಿಸಿದವರಿಗೆ ಹೋರಾಟದಿಂದ ಯಶಸ್ಸಿನತ್ತ ಸಾಗುವ ಸಮಯ ಇದು. ನೀವು ಪ್ರೀತಿಸುತ್ತಿದ್ದ ಕನಸುಗಳು ನಿಧಾನವಾಗಿ ಈಡೇರುವ ಲಕ್ಷಣಗಳು ತೋರಿಸುತ್ತಿವೆ. ದೇವರ ಹೆಸರಿನೊಂದಿಗೆ ಕೈಗೊಂಡ ಪ್ರತಿಯೊಂದು ಪ್ರಯತ್ನವೂ ಯಶಸ್ಸಿಗೆ ಕಾರಣವಾಗುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಬೆಳಗುತ್ತದೆ. ಇಂದಿನ ಸಂದೇಶವು ನಿಮಗೆ ಸಾಮಾನ್ಯವಲ್ಲ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಎಲ್ಲವೂ ಬದಲಾಗಲಿದೆ. ಅದೇ ಪ್ರಶ್ನೆಯು ನಿಮ್ಮ ಮನಸ್ಸಿನಲ್ಲಿ ಸುಳಿದಾಡುತ್ತಿದೆ. ನೀವು ಎಷ್ಟು ಸಮಯ ಕಾಯಬೇಕು? ನಿಮ್ಮ ಕಠಿಣ ಪರಿಶ್ರಮದ ಹೊರತಾಗಿಯೂ ನೀವು ಎಷ್ಟು ಸಮಯ ಖಾಲಿ ಕೈಯಲ್ಲಿರುತ್ತೀರಿ? ಜನರು ಎಷ್ಟು ಸಮಯ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದರೆ ಈ ಸಮಯಗಳು ಬದಲಾಗುವ ಆರಂಭಿಸುವೆ. ನಿಮ್ಮ ರಾಶಿಯಲ್ಲಿ ಜನಿಸಿದವರಿಗೆ ಮುಂಬರುವ ದಿನಗಳು ಜೀವನವು ನಿಧಾನವಾಗಿ ಹೊಸ ದಿಕ್ಕನ್ನು ತೆಗೆದುಕೊಳ್ಳುವ ಮಹತ್ವದ್ದು. ತಿರುವು ನಿಮ್ಮ ವಿರುದ್ಧ ಇದ್ದವರು ಈಗ ನಿಮ್ಮ ದಾರಿಯನ್ನು ನೋಡುತ್ತಾರೆ. ಪದೇ ಪದೇ ಅಡೆತಡೆಗಳನ್ನು ಎದುರಿಸುತ್ತಿದ್ದ ಕೆಲಸಗಳು ಇದ್ದಕ್ಕಿದ್ದಂತೆ ತೆರೆದುಕೊಳ್ಳುತ್ತವೆ. ಅದೃಷ್ಟವು ನಿಧಾನವಾಗಿ ನಿಮ್ಮ ಕಡೆಗೆ ಬರುತ್ತದೆ. ನಿಮ್ಮ ರಾಶಿಯಲ್ಲಿ ಜನಿಸಿದವರು ಈಗಲೇ ತಮ್ಮ ನಿರ್ಧಾರದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು, ಏಕೆಂದರೆ ಮುಂಬರುವ ದಿನಗಳು ಅವರ ಜೀವನದಲ್ಲಿ ಪ್ರಮುಖ ತಿರುವನ್ನು ನೀಡಬಹುದು. ದೀರ್ಘಕಾಲದವರೆಗೆ ಆರ್ಥಿಕವಾಗಿ ಕಷ್ಟಪಡುತ್ತಿರುವವರಿಗೆ ಅನಿರೀಕ್ಷಿತ ಸಹಾಯವು ಸಿಗುವ ಸಾಧ್ಯತೆ ಇದೆ. ಹಣವು ನಿಧಾನವಾಗಿ ಹರಿದು ಬರಲು ಪ್ರಾರಂಭಿಸುತ್ತದೆ. ಸಿಲುಕಿಕೊಂಡಿರುವ ಹಣವು ಮರುಪಡೆಯುವ ಸಾಧ್ಯತೆ ಇದೆ. ಹಳೆಯ ಸ್ನೇಹಿತನನ್ನು ಭೇಟಿಯಾಗುವುದರಿಂದ ನಿಮಗೆ ಗಮನಾರ್ಹ ಯೋಜನೆಗಳು ಸಿಗಬಹುದು. ಉದ್ಯೋಗದಲ್ಲಿರುವವರು ಹೊಸ ಜವಾಬ್ದಾರಿಗಳು ಮತ್ತು ಗೌರವವನ್ನು ಪಡೆಯುವ ಸಾಧ್ಯತೆ ಇದೆ. ಉದ್ಯಮಿಗಳು ಇದ್ದಕ್ಕಿದ್ದಂತೆ ಅವರು ಎಂದಿಗೂ ನಿರೀಕ್ಷಿಸದ ಅವಕಾಶವನ್ನು ಪಡೆಯಬಹುದು. ಆದಾಗ್ಯೂ ಜಾಗರೂಕರಾಗಿರಿ. ಈ ಸಮಯದಲ್ಲಿ ಎಲ್ಲರನ್ನೂ ನಂಬುವುದು ಬುದ್ಧಿವಂತಿಕೆಯಲ್ಲ, ಏಕೆಂದರೆ ನಿಮ್ಮ ಸುತ್ತಲೂ ನಿಮ್ಮ ಪ್ರಗತಿಯನ್ನು ಬಗ್ಗೆ ಅಸಹ್ಯಪಡುವ ಕೆಲವು ಜನರಿದ್ದಾರೆ. ನಿಮ್ಮ ರಾಶಿಯಲ್ಲಿರುವವರ ಜೀವನದಲ್ಲಿ ಗಮನಾರ್ಹವಾದ ಪ್ರಣಯ ಕ್ರಾಂತಿಯನ್ನು ಸಹ ನಿರ್ಲಕ್ಷಿಸಲಾಗಿದೆ. ನೀವು ಯಾರನ್ನಾದರೂ ಕಾಯುತ್ತಿದ್ದರೆ ಈ ಕಾಯುವಿಕೆಯು ಕೊನೆಗೊಳ್ಳುತ್ತದೆ. ನಿಮ್ಮನ್ನು ನಿರ್ಲಕ್ಷಿಸಿದ ವ್ಯಕ್ತಿಯು ಈಗ ನಿಮ್ಮ ಪ್ರಾಮುಖ್ಯತೆಯನ್ನು ಪ್ರಶಂಸಿಸಲು ಪ್ರಾರಂಭಿಸುತ್ತಾನೆ. ಅಪೂರ್ಣ ಸಂಬಂಧಗಳು ಮತ್ತೆ ಹುಟ್ಟಿಕೊಳ್ಳಬಹುದು ಮತ್ತು ಮುರಿದ ಸಂಬಂಧಗಳು ಮತ್ತೆ ಒಂದಾಗುವ ಲಕ್ಷಣವಿದೆ. ನಿಮಗೆ ಯಾರ ಮೇಲಾದರೂ ನಿಜವಾದ ಭಾವನೆಗಳಿದ್ದರೆ ಭವಿಷ್ಯದಲ್ಲಿ ಆ ಸಂಬಂಧವು ಬಲಗೊಳ್ಳುತ್ತದೆ. ಅನೇಕ ಜನರು ರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ಸಂದೇಶ ಅಥವಾ ಕರೆಯನ್ನು ಸ್ವೀಕರಿಸಬಹುದು. ಅದು ಅವರ ಮುಖದಲ್ಲಿ ನಗುವನ್ನು ತರಿಸುತ್ತದೆ. ನಿಮ್ಮ ರಾಶಿಚಕ್ರದ ಚಿಹ್ನೆಯನ್ನು ಹೊಂದಿರುವವರಿಗೆ ಇದು ಎಚ್ಚರಿಕೆಯಿಂದ ಯೋಚಿಸಿ ಮತ್ತು ಹೃದಯ ಹಾಗೂ ಮನಸ್ಸಿನಿಂದ ಕ್ರಮ ಕೈಗೊಳ್ಳುವ ಸಮಯ. ನೀವು ಈಗ ತೆಗೆದುಕೊಳ್ಳುವ ನಿರ್ಧಾರಗಳು ಮುಂಬರುವ ತಿಂಗಳುಗಳ ದಿಕ್ಕನ್ನು ನಿರ್ಧರಿಸುತ್ತದೆ. ಕುಟುಂಬದೊಳಗೆ ಸಂತೋಷವು ಕ್ರಮೇಣ ಹೆಚ್ಚಾಗುತ್ತದೆ. ಮನೆಯಲ್ಲಿನ ವಾತಾವರಣವು ಸುಧಾರಿಸುತ್ತದೆ. ಕೆಲವು ಒಳ್ಳೆಯ ಸುದ್ದಿಗಳು ನಿಮ್ಮ ಕುಟುಂಬಕ್ಕೆ ಸಂತೋಷವನ್ನು ತರಬಹುದು. ದೀರ್ಘಕಾಲದ ಚಿಂತನೆಗಳು ಕಡಿಮೆಯಾಗಲು ಪ್ರಾರಂಭವಾಗುತ್ತವೆ. ತಮ್ಮ ಭವಿಷ್ಯದ ಬಗ್ಗೆ ಚಿಂತೆ ಮಾಡುವವರು ಕ್ರಮೇಣ ಸ್ಪಷ್ಟವಾದ ಮಾರ್ಗವನ್ನು ನೋಡುತ್ತಾರೆ. ನಿಮ್ಮ ಜನರ ಮೇಲೆ ಹೊರೆಯಾಗಿರುವ ಹೊರೆಯು ಕಡಿಮೆಯಾಗುತ್ತದೆ. ಜೀವನವು ಹೊಸದಾಗಿ ಪ್ರಾರಂಭವಾಗುತ್ತದೆ ಎಂದು ಅನೇಕರು ಭಾವಿಸುತ್ತಾರೆ. ಒಮ್ಮೆ ಅಸಾಧ್ಯವೆಂದು ತೋರಿದ್ದು ಈಗ ಸುಲಭವೆಂದು ತೋರುತ್ತದೆ. ನಿಮ್ಮ ಆತ್ಮವಿಶ್ವಾಸವು ಬೆಳೆಯುತ್ತದೆ ಮತ್ತು ಜನರು ನಿಮ್ಮ ಮಾತನ್ನು ಗಂಭೀರವಾಗಿ ಕೇಳಲು ಪ್ರಾರಂಭಿಸುತ್ತಾರೆ. ಮುಂಬರುವ ದಿನಗಳಲ್ಲಿ ನೀವು ಗುರುತಿಸಲು ನಿರ್ಣಾಯಕವಾದ ಅವಕಾಶವನ್ನು ಎದುರಿಸಬಹುದು. ಸಣ್ಣ ಸಣ್ಣ ವಿಷಯಗಳನ್ನು ಕಡೆಗಣಿಸಬೇಡಿ, ಏಕೆಂದರೆ ಅವುಗಳು ದೊಡ್ಡ ಪ್ರಯಾಣದ ಸೂಚನೆಯಾಗಿವೆ.